ಲೋಕಸಭಾ ಅಖಾಡದಲ್ಲಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಾಜಿ ಕಟ್ಟಿ ನೋಡು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಚುನಾವಣೆ ದಿನ ಹತ್ತಿರವಾಗ್ತಾ ಇದ್ದಂತೆ ಬಾಜಿ ಭರಾಟೆ ಕೂಡ ಅಲ್ಲಿ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಗೆಲ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರು ಗೆಲ್ತಾರಾ ಅನ್ನುವಂತಹ ಬೆಟ್ಟಿಂಗ್ ಜೋರಾಗಿದೆ. ಆದ್ರೆ ಈ ಬೆಟ್ಟಿಂಗ್ಗೆ ಜಮೀನು, ಚಿನ್ನ, ಟಗರು, ವಾಹನ ಪಣಕ್ಕಿಡಲಾಗ್ತಾ ಇದೆ. ಎರಡ್ 2019 ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವಾಗಲೂ ಕೂಡ ಬೆಟ್ಟಿಂಗ್ ನಡೀತಾ ಇತ್ತು. ಆದ್ರೆ ಆಗ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬೆಟ್ಟಿಂಗ್ ಕಟ್ತಾ ಇದ್ರು. ಮಂಡ್ಯ ಅಭ್ಯರ್ಥಿ ಯಾರು ಗೆಲ್ತಾರೆ ಅಂತ, ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೋ ಅಥವಾ ಸುಮಲತಾ ಗೆಲ್ತಾರೋ ಅಂತ. ಅಂಥದ್ದೇ ಒಂದು ಟ್ರೆಂಡ್ ಈಗ 2024 ಲೋಕಸಭಾ ಎಲೆಕ್ಷನ್ ಅಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಡಿಕೆ ಸುರೇಶ್ ಅವರ ಬೆಂಬಲಿಗರೇ ಅತಿ ಹೆಚ್ಚು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಡಾಕ್ಟರ್ ಮಂಜುನಾಥ್ ಪರವಾಗಿರುವಂತಹ ಜನನೂ ಕೂಡ ಏನು ಹಿಂದೆ ಇಲ್ಲ. ಜಮೀನು, ಹಣ, ಜಾನುವಾರುಗಳನ್ನ ಪಣಕ್ಕಿಡಲಾಗ್ತಾ ಇದೆ. ಡಿಕೆ ಸುರೇಶ್ ಗೆಲ್ತಾರೆ ಅಂತ ಅವರು, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಇವರು. ಸೊ ಇವರಿಬ್ಬರ ಮಧ್ಯೆ ಯಾರು ಗೆಲ್ತಾರೆ ಅಂತ ಇನ್ನು ಚುನಾವಣಾ ಅಧಿಕಾರಿಗಳು ಕೂಡ ಈ ಬೆಟ್ಟಿಂಗ್ಗಳು ಎಲ್ಲೆಲ್ಲಿ ನಡೀತಾ ಇವೆ, ಯಾರ್ಯಾರು ಕಟ್ತಿದ್ದಾರೆ ಅಲ್ಲೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಇಂತಹದ್ದೇ ಟ್ರೆಂಡ್ ಮಂಡ್ಯದಲ್ಲಿ ನೋಡ್ತಾ ಇದ್ವಿ. ಆದ್ರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಟ್ಟಿಂಗ್ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಹಾಲಿ ಸಂಸದ ಡಿಕೆ ಸುರೇಶ್ ಅವರು ಇರ್ಬೋದು, ಮತ್ತೆ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಂಜುನಾಥ್ ಪರನು ಕೂಡ ಸಾಕಷ್ಟು ಬೆಟ್ಟಿಂಗ್, ಅಂದ್ರೆ ಅವ್ರದೇ ಬೆಂಬಲಿಗರು, ಕಾರ್ಯಕರ್ತರು ಸಾಕಷ್ಟು ಬೆಟ್ಟಿಂಗ್ ಆಗಿ ತಮ್ಮದೇ ಆದಂಥ ನಿವೇಶನ ಇರ್ಬೋದು, ಮನೆ ಇರ್ಬೋದು, ಜೊತೆಗೆ ಗದ್ದೆ ಸಹಿತ ಹಲವು ಪ್ರಾಣಿಗಳನ್ನು ಕೂಡ, ಸಾಕು ಪ್ರಾಣಿಗಳಾದಂಥ ಟಗರು ಇರ್ಬೋದು, ಈ ತರದ, ಜೊತೆಗೆ ಚಿನ್ನ, ಸಾಕಷ್ಟು ನಗದನ್ನು ಕೂಡ ಈಗಾಗಲೇ ಬೆಟ್ಟಿಂಗ್ಗೆ ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಂಸದರಾಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಮತ್ತೆ ಪುನರಾಯ್ಕೆ ಆಗ್ತಾರೆ ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಸಾಕಷ್ಟು ಹಣವನ್ನು ಕೂಡ ಈಗ ಬೆಟ್ಟಿಂಗ್ಗೆ ಇಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಚನ್ನಪಟ್ಟಣ ಇರ್ಬೋದು, ರಾಮನಗರ, ಕನಕಪುರ, ಜೊತೆಗೆ ಕುಣಿಗಲ್ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಿಕೆ ಸುರೇಶ್ ಅವರ ಬೆಂಬಲಿಗರು ಈ ಬಾರಿನೂ ಕೂಡ ಡಿಕೆ ಸುರೇಶ್ ಅವರೇ ಪುನರಾಯ್ಕೆ ಆಗ್ತಾರೆ ಎಂಬತಕ್ಕಂಥ ನಿಟ್ಟಿನಲ್ಲಿ ಈ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಟ್ಟಿಂಗ್ ಪೈಪೋಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಪ್ರತಿ ಬಾರಿ ಸಾರ್ವತ್ರಿಕ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಬೆಟ್ಟಿಂಗ್ ಭರಾಟೆ ನಡೀತಾ ಇದ್ದು, ಸದ್ಯ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಮಟ್ಟಿಗೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಇಬ್ಬರು ಕೂಡ ಪೈಪೋಟಿ, ಅಂದ್ರೆ ಇಬ್ಬರು ಅಭ್ಯರ್ಥಿಗಳು ಕೂಡ, ಅಂದ್ರೆ ಅವರ ಬೆಂಬಲಿಗರು ಸಾಕಷ್ಟು ಬೆಟ್ಟಿಂಗ್ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡ್ತಾ ಇದ್ದು, ಸದ್ಯ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಏನಾದ್ರೂ ಈಗ ಚುನಾವಣಾಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯ ಬೆಟ್ಟಿಂಗ್ ಆಡ್ತಕ್ಕಂಥವ್ರು ಇರ್ಬೋದು, ಅಥವಾ ಯಾರ್ಯಾರು ತಮ್ಮ ವಸ್ತುಗಳನ್ನ ಪಣಕ್ಕಿಡ್ತಾರೆ ಅದೆಲ್ಲವನ್ನು ಕೂಡ ಸೀಜ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ತೆರೆಮರೆಯಲ್ಲಿ ಈ ರೀತಿಯ ಬೆಟ್ಟಿಂಗ್ ಇಡ್ತಕ್ಕಂಥವ್ರು, ಬಾಜಿ ಕಟ್ತಕ್ಕಂಥವ್ರನ್ನ ಗುರುತಿಸ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದ್ದು, ಸದ್ಯ ಈಗ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಪೈಪೋಟಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಒಂದ್ ಕಡೆ ಡಿಕೆ ಸುರೇಶ್ ಅವರ ಪರವಾಗಿ, ಇನ್ನೊಂದ್ ಕಡೆ ಮಂಜುನಾಥ್ ಅವರ ಪರವಾಗಿ ಸಾಕಷ್ಟು ಬೆಟ್ಟಿಂಗ್ ಕಟ್ತಕ್ಕಂಥವ್ರು ಅವರ ಬೆಂಬಲಿಗರೇ ಆಗಿರ್ತಾರೆ, ಅವರ ಕಾರ್ಯಕರ್ತರೇ ಆಗಿರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಈಗ ಚುನಾವಣೆ ದಿನಾಂಕಕ್ಕೆ ಇನ್ನು ಸಾಕಷ್ಟು ದಿನ, 13 ದಿನ ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಇನ್ನಷ್ಟು ದುಪ್ಪಟ್ಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರ ಜೊತೆಗೆ ಇನ್ನೇನೆಲ್ಲ ವಸ್ತುಗಳನ್ನ ಅಡ ಇಡ್ತಾರೆ, ಅಂದ್ರೆ ಅಡಕ್ಕೆ ಬದಲಾಗಿ ಅಂದ್ರೆ ಜೂಜು, ಬಾಜಿ ಕಟ್ತಕ್ಕಂಥ ಪ್ರಕ್ರಿಯೆಯಲ್ಲೂ ಕೂಡ ತೊಡಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಈ ವಿಚಾರ ಕುರಿತಂತೆ ಚುನಾವಣಾ ಆಯೋಗ ಕೂಡ ಗಮನ ಹರಿಸೋದ್ರ ಜೊತೆಗೆ ಯಾರ್ಯಾರೆಲ್ಲ ಸಿಗ್ತಾರೆ, ಮತ್ತೆ ಏನೇನೆಲ್ಲ ವಸ್ತುಗಳನ್ನು ಕೂಡ, ಪದಾರ್ಥಗಳಿರ್ಬೋದು ಅಥವಾ ಹಣ, ನಗದು ಸೇರಿದಂತೆ ಏನೇನಾದ್ರೂ ಅಡ ಇಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಬಾಜಿ ಕಟ್ತಕ್ಕಂಥದ್ದನ್ನ ವಶಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯ ಈ ಬೆಟ್ಟಿಂಗ್ ಭರಾಟೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚು ಆಗ್ತಕ್ಕಂಥ ಇದು, ಸದ್ಯ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು. ಸಭಾ, ಧನ್ಯವಾದ ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.